ಫೈನಲಿ ಬಂತು ಗೈಸ್ ಹೊಸ ಒಂದು ವ್ಲಾಗ್. ಎಲ್ರಿಗೂ ಕೂಡ ವೆಲ್ಕಮ್ ಗೈಸ್. ಎಲ್ಲರೂ ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಒಂದು ಸ್ಪೆಷಲ್ ಪ್ರಾಡಕ್ಟ್ ಅನ್ಬಾಕ್ಸ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಸ್ಪೆಷಲ್ ಪರ್ಸನ್ಸ್ಗಳಿಂದನೇ, ಸ್ಪೆಷಲ್ ವ್ಯಕ್ತಿಗಳಿಂದನೇ ಇವತ್ತು ನನ್ನ ಒಂದು ಹೊಸ ಒಂದು ಪ್ರಾಡಕ್ಟ್ ಅನ್ಬಾಕ್ಸ್ ಆಗ್ತದೆ. ಅದು ಬೇರೆ ಇನ್ನೇನು ಅಲ್ಲ, ನನ್ನ ಒಂದು ಹೊಸ ಒಂದು ಕಂಪ್ಯೂಟರ್ ಗೈಸ್. ಸೊ ಫೈನಲಿ ನಮ್ಮ ಮನೆಗೆ iMac ಬಂದಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಂಗೆ ನಂದು ಮ್ಯಾಕ್ಬುಕ್ ಏರ್ ಒಂದು ಸ್ಕ್ರೀನ್ ಹಾಳಾಗಿತ್ತು. ಸೊ ಹಾಗಾಗಿ ನಾನು ಹೊಸ ಒಂದು ಕಂಪ್ಯೂಟರ್ನ ತಗೊಳ್ಳುವಂಥ ಸಂದರ್ಭ ಬಂತು. ಸ್ಕ್ರೀನ್ನ ಚೇಂಜ್ ಮಾಡ್ಸೋಣ ಅಂತಂದರೆ ಸ್ಕ್ರೀನ್ಗೆ ಪ್ರೈಸ್ ಜಾಸ್ತಿ ಇತ್ತು. ಅದಕ್ಕೋಸ್ಕರ ಬೆಟರ್ ಒಂದು ಹೊಸದೇ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಹೊಸದನ್ನು ತರಿಸಿದ್ದೀನಿ. ಯಾವುದು ಯಾವ ಕಲರು ಎಲ್ಲ ಕೂಡ ನಾನು ನಿಮಗೆ ತೋರಿಸ್ತೀನಿ. ಅದನ್ನು ಅನ್ಬಾಕ್ಸಿಂಗ್ ನಮ್ಮ ಅಪ್ಪ ಅಮ್ಮ ಮಾಡ್ತಾರೆ ಇವತ್ತು. ಓಕೆ, ಆ್ಯಂಡ್ ಇದನ್ನು ಅಷ್ಟೇ ನಾನು ಮಾಲ್ ಆಫ್ ಮೈಸೂರಲ್ಲಿ ತಗೊಂಡಿದ್ದು. ಇದರ ಅನ್ಬಾಕ್ಸಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ಲ, ಮೇಲ್ಗಡೆ ಇವಾಗ ಈ ಕಡೆಯಲ್ಲಿ ಬರುತ್ತೆ, ಕ್ಲಿಕ್ ಮಾಡಿ ನೋಡಿ. ಸಿಕ್ಕಾಬಿಟ್ಟೆ ಖುಷಿಯಿಂದ ತಗೊಂಡಂಥ ಇದು. ಯಾಕೆ ಅಂತಂದರೆ ಇದು ಯೂಟ್ಯೂಬ್ ಪೇಮೆಂಟಲ್ಲಿ ತಗೊಂಡಂಥ ಒಂದು ಮ್ಯಾಕ್ಬುಕ್ಕು. ಸೊ ಆ್ಯಂಡ್ ಅಫ್ಕೋರ್ಸ್ ಇವಾಗ ತಗೋತಾ ಇರೋದು ಅಷ್ಟೇ, ಯೂಟ್ಯೂಬ್ ಪೇಮೆಂಟಿಂದಲೇ ತಗೊಳ್ತಾ ಇರುವಂಥದ್ದು. ಕೆಳಗಡೆ ಇದು ಬಟನ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಂತ ಹೇಳಿದ್ರೆ, ಎಷ್ಟು ಜನ್ಮ ಎತ್ತು ಬಂದ್ರೂ ಸಿಗಲ್ಲ. ಈ ಮಕ್ಕಳು ಮತ್ತು ಈ ಗಂಡ ಎಷ್ಟು ಜನ್ಮ ಇದ್ರೂ ಇವರೇ ಸಿಗಬೇಕು ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ದಯವಿಟ್ಟು ಯಾರ ಮಕ್ಕಳು ಯಾರೇ ಆಗಲಿ ಎಲ್ಲರೂ ಬೆಳಿಬೇಕು. ನಾನು ಪ್ರತಿ ಸರಿಗೆ ಹೇಳ್ತೀನಿ, ಯಾರು ಅವ್ರವ್ರ ಮಕ್ಕಳು ಯಾವುದಾದ್ರಲ್ಲಿ ಇದ್ದಾರೆ ಅದಕ್ಕೆಲ್ಲ ಅವ್ರವರು ತಂದೆ ತಾಯಿಗಳು ಸಪೋರ್ಟ್ ಮಾಡಲೇಬೇಕು. ಫಸ್ಟು ಕುಟುಂಬ ಬರುತ್ತೆ, ತಂದೆ ತಾಯಿ ಸಪೋರ್ಟು ಆಶೀರ್ವಾದ ಬೇಕಾಗುತ್ತೆ. ನೀವು ಸದಾ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ, ಆಮೇಲೆ ಮಿಕ್ಕಿದೆಲ್ಲ ತಾನಾಗೇ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಎಲ್ರಿಗೂ ಥ್ಯಾಂಕ್ ಯು. ಮತ್ತೆ ಸಿಗಲ್ಲ,
ಇದನ್ನೆಲ್ಲ ಇಷ್ಟು ಏನು 1,76,000 ಇವತ್ತು ನಾವು ನಮ್ಮನೇಲಿ ಈ ಥರ ನಾವು ಓಪನ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಖುಷಿ ಆಗ್ತಾಯಿದೆ. ಮಗ ಅಂತ ಹೇಳೋದಕ್ಕಿಂತ ಅವ್ರ ತಾಯಿ ಅಂತ ಹೇಳ್ಕೊಳಕ್ಕೆ ಇಷ್ಟ ಆಯ್ತದೆ ನನಗೆ. ದೇವರು ಅವ್ರನ್ನ ಇನ್ನೂ ಚೆನ್ನಾಗಿಟ್ಟಿರಲಿ. ಯಾವಾಗಲೂ ನಮ್ಮ ತಂದೆ ತಾಯಿ ಆಶೀರ್ವಾದ ಅವನಿಗೆ ಸದಾ ಇರುತ್ತೆ. ಅದೇ ಥರ ನಿಮ್ಮ ಸಪೋರ್ಟು ಕೂಡ ಬೇಕಾಯ್ತದೆ. ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ, ಇಲ್ಲ ಅಂತಲ್ಲ, ಇನ್ನು ಮುಂದೆನೂ ಮಾಡ್ತಾ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೆ. ಇದರಿಂದ ನಮಗೆ ಅವನ್ನ ಅಷ್ಟೇ ಮಾಡ್ಕೊಂಡಿಲ್ಲ, ನಮ್ಮ ಮನೆಗೂ ಹೆಲ್ಪ್ ಮಾಡಿದ್ದಾರೆ, ನಮ್ಮನ್ನು ನೋಡ್ಕೊತಾವ್ರೆ. ಎಲ್ಲ ಈ ವಯಸ್ಸಲ್ಲಿ ಬೇರೆ ಬೇರೆ ಥರ ಮಕ್ಳುಗಳು ಬೇರೆ ಬೇರೆ ಥರ ಇರ್ತಾರೆ. ಎಲ್ಲರೂ ಅಂತ ಹೇಳಲ್ಲ, ಕೆಲವೊಂದಿಷ್ಟು ಅಂದರೆ ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡಬೇಕಂತ ತಪ್ಪು ಮಾಡಿರಲ್ಲ. ಮಕ್ಳುಗಳು ಆ ಒಂದು ಏಜಲ್ಲಿ ಏನು ಅನಿರೀಕ್ಷಿತ ನಡೆದಿರುತ್ತೆ, ಅದು ತಪ್ಪಲ್ಲ. ಅದನ್ನು ಸರಿಪಡಿಸಿ ನೀವು ಮುಂದೆ ತರ್ತೀರಲ್ಲ, ಅದೇ ತಂದೆ ತಾಯಿಗಳು. ಗೊತ್ತಾದಾಗ ದಯವಿಟ್ಟು ಅದು ನಿಮ್ಮ ಮಕ್ಕಳನ್ನ ನೀವು ತಿದ್ದಿ ತುಂಬ ಸಪೋರ್ಟ್ ಮಾಡಿ, ಅವರು ಮತ್ತೆ ಇನ್ನೊಂದು ಹೆಜ್ಜೆ ಇಡೋಕ್ಕೆ ಅನುಕೂಲ ಆಯ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಮಗ ಇಷ್ಟು ಬೆಳವಣಿಗೆ ಬೆಳೀತಾನೆ ಅಂತ ನಾನು ಕನಸಲ್ಲಿ ನೆನೆಸ್ಕೊಂಡಿರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲ ಸಪೋರ್ಟು ಸಿಕ್ಕಿದ್ರಿಂದ ಒಳ್ಳೆ ಮಗನ ಪಡೆದಿದ್ದೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀವಿ. ಅವನಿಗೆ ಇಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ಗಳು ಕೊಡಿಸ್ಬೇಕಾದ್ರೆ ನನ್ನ ಕೈಲಿ ತುಂಬ ಕಷ್ಟ ಇತ್ತು. ಅವನೇ ತನ್ನ ದುಡಿಮೆಯಿಂದ ಸ್ವಂತ ಇದರಿಂದ ಎಲ್ಲ ಪ್ರತಿಯೊಂದನ್ನು ಪರ್ಚೇಸ್ ಮಾಡಿಕೊಂಡು ಅವನ ಒಂದು ಮುಂದುವರಿಲಿಕ್ಕೆ ಏನೇನು ಬೇಕು ಎಲ್ಲ ಒಂದು ವಸ್ತುಗಳನ್ನು ಪಡ್ಕೊಂಡು ಮುಂದುವರಿತಾ ಇದ್ದಾನೆ. ದೇವರು ಅವನಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಶುಭಾಶಯಗಳನ್ನು ಹೇಳ್ತಾ 2 ಮಾತು ಮುಗಿಸ್ತೇನೆ.